ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಒಳಗ ನಾನು ಮಹಿಳೆಯರು ಯಾವ ರೀತಿಯಾಗಿ 10 ಟಿಪ್ಸ್ ಅನ್ನ ಇಂಪಾರ್ಟೆಂಟ್ ಟಿಪ್ಸ್ ಫಾಲೋ ಮಾಡ್ಬೇಕು, ಅದ್ರೊಳಗ ಮೊದಲೇ 3 ಟಿಪ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನೆಕ್ಸ್ಟ್ 3 ಟಿಪ್ಸ್ ಅನ್ನ ನೋಡೋಣ. ಅದ್ರೊಳಗ ಫಸ್ಟ್ ಏನ್ ಕವರ್ ಮಾಡೋದು ಅಂದ್ರೆ ವ್ಯಾಯಾಮ ಯಾವ ರೀತಿಯಾಗಿ ಮಾಡ್ಬೇಕು ಈ ಏಜಿನ ಮಹಿಳೆಯರು. ಸೆಕೆಂಡ್ ಬಂದು ಸ್ಟಾಪ್ ಸಫರಿಂಗ್ ಸೈಲೆಂಟ್ಲಿ ಅಂತ ಹೇಳ್ತೀನಿ, ಅಂದ್ರೆ ಮೌನ ರೋದನೆ, ನಿಶಬ್ದ ಹೋರಾಟ, ಇದ್ರ ಬಗ್ಗೆ ಮಾತಾಡೋಣ. 3ನೇ ಸ್ಟೆಪ್ ಏನು ಅಂದ್ರೆ ಪ್ರೊಟೆಕ್ಟ್ ಯುವರ್ ಮೆಂಟಲ್ ಸ್ಪೇಸ್, ನಿಮ್ಮ ಆತ್ಮ ರಕ್ಷಣೆ ಅಥವಾ ಮನೋರಕ್ಷಣೆನ ಯಾವ ರೀತಿಯಾಗಿ ಮಾಡ್ಕೋಬೇಕು. ಇವು ಬಹಳ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ರೀ. ನಾ ಹೇಳಿರೋ ಸ್ಟೆಪ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ನಾ ಹೇಳ್ದಂಗೆ ಬಹಳ ಈಸಿಯಾಗಿ ಹೆಂಗ್ ಮಾಡ್ಬೋದು ಅಂತ ನಾ ಹೇಳ್ತೇನೆ. ಓಕೆ, ಬಹಳ ಕಾಂಪ್ಲಿಕೇಟೆಡ್ ಏನು ಹೇಳೋದಿಲ್ಲ, ನಾನು ಬಹಳ ಸರಳವಾಗಿ ಸಾಮಾನ್ಯ ಮಹಿಳೆಯರು ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದ್ರೊಳಗೆ ನೀವು ನಾ ಹೇಳುವಂತ ಪಾಯಿಂಟ್ಸ್ ಅನ್ನ ಅಳವಡಿಸ್ಕೊಂಡ್ರಿ ಅಂದ್ರೆ ಲಿಟ್ರಲಿ ನಿಮ್ ಲೈಫ್ ಬಂಗಾರ ಆಗ್ತದೆ. ಬಹಳಷ್ಟು ಮಟ್ಟಿಗೆ ಸುಧಾರಣೆ ಸಿಗ್ತದೆ ನಿಮ್ಗೆ. ಯಾಕ ಅದನ್ನೇ ನಾವು ನಮ್ಮ ಪೇಷಂಟ್ಸ್ ಹೇಳಿ ಮಾಡಿಸಿ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿವಿ, ಅದನ್ನ ನೀವು ಮಾಡ್ತೀರಿ ಅಂತ ಅನ್ಕೊಂಡು ನಾ ಇವತ್ತರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ವ್ಯಾಯಾಮ ಅಂತ ಬಂದಾಗ ಏನು, ಮೊದ್ಲಿಂದಾನು ಕೂಡ ಸಣ್ಣ ವಯಸ್ಸಿಂದ ನೀವು ವ್ಯಾಯಾಮ ಮಾಡ್ಕೋತಾ ಇದ್ರಿ ಅಂದ್ರೆ ನೀವು ಸಮಸ್ಯೆ ಬರುದಿಲ್ಲ. ಬಿಕಾಸ್ ನಿಮ್ಗೊಂದು ಇಂಟೆನ್ಸಿಟಿ ಗೊತ್ತಿರ್ತದ, ಫ್ರೀಕ್ವೆನ್ಸಿ ಗೊತ್ತಿರ್ತೈತಿ, ನೀವು ಮಾಡ್ತಾ ಇರ್ತೀರಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಹಂಗಲ್ಲ. ನಮ್ದೇನ್ ಮಾಡಿರ್ತೀವಿ, ನಾವು 40 ವರ್ಷದ ತನ ನಾವು ಬೇರೆ ಕೆಲಸನ ಮಾಡಿರ್ತೀವಿ. ನಾವು ಈಗ ಗೊತ್ತಾಗ್ತದ ನಮ್ಗೆ 40-45 ವರ್ಷ ಆದ್ಮೇಲೆ, ನನಗೂ ಒಂದು ದೇವ್ರ ಸಪರೇಟ್ ದೇಹ ಕೊಟ್ಟಾನಪ್ಪ, ನನಗೂ ಒಂದ್ ಸಪರೇಟ್ ಒಂದು ಮೈಂಡ್ ಕೊಟ್ಟಾನ ಅನ್ನೋದು ಅರಿವಿಗೆ ಬರ್ತದ ನಮ್ಮ ಹೆಣ್ಮಕ್ಳಿಗೆ. ಅವಾಗ ಶುರು ಮಾಡ್ತೇವಿ. ಅವಾಗ ಏನ್ ಮಾಡ್ತೀವಿ, ಎಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಹೇಳುದು ನಮ್ ಹೆಣ್ಮಕ್ಳು, ನನ್ ಜೊತೆಗೆ ಯಾರು ಇಲ್ರಿ, ವಾಕಿಂಗ್ ಹೋಗ್ಬೇಕಂತೀನ್ರಿ, ಯಾರು ಬರಂಗೇ ಇಲ್ಲ ಅಂತ. ನಿಮ್ ಜೊತೆಗೆ ಯಾರ ಬಂದ್ರ ಅದು ವಾಕಿಂಗ್ ಆಗುದಿಲ್ರಿ, ಅದು ಗಾಸಿಪಿಂಗ್ ಆಗ್ತದೆ, ಸಮಸ್ಯೆ ಆಗ್ತದೆ. ದಯವಿಟ್ಟು ವಾಕಿಂಗ್ ಅಂದ್ರೆ ಏನು ನಮ್ಮಲ್ಲಿ ಹೇಳ್ತಾರೆ, ಏನು ನಡೆದಾಡುವ ಹೆಣ್ಣು ಮಗಳು ನಲಗುವುದಿಲ್ಲ ಅಂದ್ರೆ ವಾಕಿಂಗ್ ಮಾಡೋ ಹೆಣ್ಮಕ್ಳಿಗೆ ಸಫರ್ ಆಗುದಿಲ್ಲ. ಆದ್ರೆ ಹೆಂಗ್ ವಾಕಿಂಗ್ ಮಾಡ್ಬೇಕು ಗೊತ್ತಾ, ನೀವು ನಿಮ್ 10 ಮಂದಿ ಫ್ರೆಂಡ್ಸ್ ಜೊತೆ ವಾಕಿಂಗ್ ಅಲ್ಲ, ನೀವು ನಿಮ್ಮ ಜೊತೆಗೆ ವಾಕ್ ಮಾಡ್ಬೇಕು. ನಿಮ್ಮ ಮನಸ್ಸನ್ನ ನಿಮ್ಮೊಳಗೆ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾ ಮೈಂಡ್ ಫುಲ್ ಆಗಿ ನಿಮ್ಮ ಜೊತೆಗೆ ನೀವು ವಾಕಿಂಗ್ ಮಾಡ್ಬೇಕು. ಕಣ್ಣ ತೆರೆದಿರ್ಬೇಕು, ಬಾಯಿ ಮುಚ್ಚಿರ್ಬೇಕು. ಹಂಗ ನೀವು ವಾಕಿಂಗ್ ಮಾಡ್ಬೇಕು. ಬರಿಗಾಲಿಂದ ಮಾಡ್ಬೇಕು. ಸ್ಪೋರ್ಟ್ಸ್ ಶೂಸ್ ಹಾಕೊಂಡ್, ಟೈಟ್ ಡ್ರೆಸ್ ಹಾಕೊಂಡ್ ಆ ಸಣ್ಣ ಹುಡುಗರನ್ನ ಕಂಪೇರ್ ಮಾಡ್ತಾರೆ. 18-20 ವರ್ಷದ ಹುಡುಗಿಯರ್ ಇರ್ತಾರಲ್ಲ, ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡ್ರಿ. ನಿಮ್ಮ ಏಜ್ ಅನ್ನ ಗಮನದಲ್ಲಿ ಇಟ್ಕೊಡ್ರಿ. ಈ ಏಜ್ ಒಳಗಡೆ ಓವರ್ ಸ್ವೆಟ್ಟಿಂಗ್ ಆಗ್ತಿರ್ತದ, ಅದಕ್ಕೆ ಲೂಸ್ ಡ್ರೆಸ್ ಅನ್ನ ಹಾಕೊಂಡು, ಟೈಟ್ ಡ್ರೆಸ್ ಅನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಕಾಟನ್ ಡ್ರೆಸ್ ಅನ್ನ ಹಾಕೊಂಡು ಬರಿಗಾಲ್ನಿಂದ ಒಬ್ಬರೇ ಗಾರ್ಡನ್ ಹೋಗಿ ವಾಕಿಂಗ್ ಮಾಡ್ಬೇಕು. ಹುಲ್ಲು ಅಥವಾ ಮಣ್ಣಿನೊಳಗ ನೀವು ಆರಾಮಾಗಿ ಮೈಂಡ್ ಫುಲ್ಲಿ ಏನಾದ್ರು ದೇವರ ನಾಮಸ್ಮರಣೆ ಮಾಡ್ಕೊಂಡು ಯಥಾಶಕ್ತಿ ವಾಕಿಂಗ್ ಮಾಡ್ಬೇಕು. ಒಂದು ಇಷ್ಟ ಬ್ರಿಸ್ಕ್ ಆಗಿ ಇಷ್ಟ ಮಾಡ್ಬೇಕು ಅಂತಿಲ್ಲ, ನಿಮ್ಮ ಶಕ್ತಿ. ಯಾಕಂದ್ರೆ ನೀವು ಬಹಳ ಹೆಫ್ಟಿ ಇದ್ರಿ ಅಂದ್ರೆ, ವೇಟ್ ಬಹಳ ಇತ್ತಂದ್ರೆ ಜೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ನಿಮ್ಮ ಜೊತೆಗೆ ನೀವು ವಾಕಿಂಗ್ ಮಾಡ್ಬೇಕು. ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ತಾ, ಎಲ್ಲಾ ರೀತಿಯ ಗಿಡ ಮರಗಳನ್ನ ನೋಡ್ತಾ, ಯಾರೋ ಒಬ್ರು ಸಿಕ್ಕ್ರೆ ಹಾಯ್ ಹಲೋ ಅನ್ರಿ, ಅದು ಬಿಟ್ಟು ಅವು ಅಲ್ಲೇ ನಿಂತ್ಕೊಂಡು ಮತ್ತೆ ಬೇರೆ ಎಲ್ಲ ಕತಿ ಶುರು ಮಾಡಬಾರ್ದು. ಅದಕ್ಕೆ ಇಷ್ಟ ಟೈಮ್ 1 hour ನಾನು ವಾಕಿಂಗ್ ಮಾಡ್ಬೇಕು. ಅದ್ರ ಮುಖ್ಯ ಉದ್ದೇಶ ಏನಿರ್ಬೇಕು ಅಂತಂದ್ರೆ, ಸೂರ್ಯನ ಬೆಳಕಿಗೆ ನೀವು ಎಕ್ಸ್ಪೋಸ್ ಆಗ್ಬೇಕು. ಸೂರ್ಯನ ಬೆಳಕಿಗೆ ಕನಿಷ್ಠ ಎವ್ರಿಡೇ ಮುಂಜಾನೆ ಎಳೆ ಬಿಸಿಲಿಗೆ 15-20 ನಿಮಿಷ ಅಥವಾ ಅರ್ಧ ಗಂಟೆ ನಿಮ್ಮ ಬೆನ್ನಿನ ಮೇಲೆ ಸೂರ್ಯನ ಬಿಸಿಲು ಬಡಿಬೇಕು, ತಾಗ್ಬೇಕು. ಅವಾಗ್ಲೇನೆ ಏನಾಗ್ತದ, ವೈಟಮಿನ್ ಡಿ ಸಿಂಥಸಿಸ್ ಆಗ್ತದ್ರಿ. ನಾವ್ ಹಂಗ್ ಮಾಡಂಗಿಲ್ಲ. ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೊಳಿಕ್ ಹೋಗ್ತೇವಿ. ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅದು ಆಕ್ಚುಲಿ ಅಷ್ಟು ನಮಗ್ ಲಾಭ ಆಗುದಿಲ್ಲ. ವೈಟಮಿನ್ ಡಿ ನಮ್ಮ ದೇಹದೊಳಗೆ ಉತ್ಪತ್ತಿ ಆಗ್ಬೇಕು ಅಂದ್ರೆ ನಮ್ಮ ದೇಹದ ಮುಂಭಾಗ ಅಲ್ಲ, ನಮ್ಮ ದೇಹದ ಹಿಂಭಾಗ ಅಂದ್ರೆ ಬೆನ್ನಿಗೆ ಸೂರ್ಯನ ಬಿಸಿಲು ಬಡಿಬೇಕು. ಇವತ್ ಮುಂಜಾನೆ ಒಂದ್ ಪೇಷಂಟ್ ಬಂದಿದ್ರೆ, ಅವ್ರ ಎಷ್ಟ್ ಚಂದ ಹೇಳಿದ್ರು ಅಂದ್ರೆ, ಇದು ಅವ್ರ ಮನಿದ್ ಒಬ್ಬರದಲ್ರಿ, ಎಲ್ಲಾರ ಮನಿನೂ ಕತಿ ಹಿಂಗ. ನಾ ಹೇಳ್ದೆ, ಒಂದ್ 50 years ಲೇಡಿ, ಅವ್ರಿಗೆ ಹೇಳ್ದೆ, ಆಂಟಿ ನೀವ್ ಆಕ್ಚುಲಿ ಇದನ್ ಮಾಡ್ಬೇಕು, ಏನೋ ಸೂರ್ಯನ್ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೇಕು ಅಮ್ಮ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರ, ಸೂರ್ಯನ್ ಬಿಸಿಲು ಸಾಕಷ್ಟು ಬರ್ತದ್ರಿ ನಮ್ ಮನೆ ಒಳಗ ಅಂತಂದ್ರ. ನಾ ಹೇಳ್ದೆ, ಸೂರ್ಯನ್ ಬಿಸಿಲು ಬರೋದು ಎಷ್ಟ್ ಇಂಪಾರ್ಟೆಂಟ್ ಅಲ್ಲ, ನೀವೆಷ್ಟ್ ಎಕ್ಸ್ಪೋಸ್ ಆಗ್ತಿರಿ ನಮ್ಗ ಆಗುದೇ ಇಲ್ರಿ. ನಾವು ಅಡಿಗೆ ಮಾಡ್ತಿರ್ತೀವಿ, ಅದು ಮಾಡ್ತಿರ್ತೀವಿ, ಬಹಳ ಬಿಸಿ ಇರ್ತೀವಿ. ಸೂರ್ಯನ್ ಬಿಸಿಲು ಏನ್ ಬಿಡ್ರಿ, ನಮ್ದು ಪಡಸಾಲಿ ತನ ಬರ್ತದ, ಹಾಲಿನ ತನಾನು ಬರ್ತದ. ಅಂದ್ರ ಸೂರ್ಯಾಗ ಬೇಕಾಗೈತ್ರಿ ಸೂರ್ಯನ ಬಿಸಿಲು. ಹಾಲ್ ಒಳಗ್ ಬರ್ಬೇಕು, ನಾವ್ ಮಲ್ಕೊಂಡ ಬೆಡ್ರೂಮ್ನ್ಯಾಗ ಬಂದ್ ನಮ್ ಕಾಲ್ ಮೇಲೆ ನಮ್ ಬೆನ್ನಿನ ಮೇಲೆ ಬಡಿಬೇಕದು. ಏನ್ ಕರ್ಮ ಇದು ಇಷ್ಟು ಸೂರ್ಯನ ಬಿಸಿಲು ಸಿಗುವಂತ ದೇಶದೊಳಗೆ ಹುಟ್ಟೇವಿ, ದೊಡ್ಡ ಪುಣ್ಯ ಮಾಡಿರ್ಬೇಕು. ಅಂತ ಸೂರ್ಯನ ಬಿಸಿಲಿಗೆ ನೀವು ನಿಮ್ಮ ದೇಹವನ್ನ ಎಕ್ಸ್ಪೋಸ್ ಮಾಡಿದ್ರ ವೈಟಮಿನ್ ಡಿ ನಿಮಗ್ ಆರಾಮಾಗಿ ಸಿಂಥಸೈಸ್ ಆಗ್ತದ ಬಾಡಿ ಒಳಗ್. ಅದ್ ಬಿಟ್ಟು ಆ ಟೈಮ್ ಒಳಗ್ ಮುಂಜಾನೆ ಎದ್ದು ಬೇರೆ ಏನು ಮಾಡ್ತಿರ್ತೀರಿ. ಯಾಕಂದ್ರೆ ಇಡೀ ಜಗತ್ತಿನ ಜವಾಬ್ದಾರಿ ನಮ್ ತಲೆ ಮೇಲೆ ಇರ್ತದಲ್ಲ. ನಾವ್ ಎದ್ರ ಸೂರ್ಯೋದಯ ಆಗ್ತದ, ನಾವು ಮಲಗಿದ್ರಷ್ಟ ಸೂರ್ಯಾಸ್ತ ಆಗ್ತದ.
ನಮ್ಮಿಂದನೇ ಇಡೀ ಜಗತ್ತು. ಈ ಸೈಕಾಲಜಿನ ಬಿಡ್ರಿ, ಫಸ್ಟ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಡ್ರಿ. ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ರಿ. ಸ್ಲೋಲಿ ನೀವು ವಾರ್ಮ್ ಅಪ್ ಮಾಡ್ಕೋಬೇಕು. ವಾರ್ಮ್ ಅಪ್ ಹೆಂಗ್ ಮಾಡೋದ್ರಿ ಗೊತ್ತಿಲ್ರಿ ಅಂದ್ರೆ ಇದಕ್ಕೇನ್ ಕೋಚಿಂಗ್ ಹೋಗ್ಬೇಕಾಗಿಲ್ಲ, ದುಡ್ಡು ಹಾಕ್ಬೇಡ್ರಿ. ಆದಷ್ಟು ನಿಮ್ಮ ದೇಹದ ಮೇಲೆ ನೀವೇ ಕೆಲಸ ಮಾಡ್ಕೋಬೇಕಂದ್ರೆ ಎಲ್ಲೆಲ್ಲ ಜಾಯಿಂಟ್ಸ್ ಅದಾವ ಅನ್ನೋದಂತೂ ಗೊತ್ತೈತಾ ನಿಮಗ? ನೋಡ್ರಿ, ಇಲ್ಲೆಲ್ಲ ಜಾಯಿಂಟ್ಸ್ ಅದಾವ. ನೀವ್ ಏನ್ ಮಾಡೋದು, ಆರಾಮ ನಿಂತ್ಕೊಳ್ರಿ. ಯಾವ್ದೋ ಮುಂಜಾನೆ ಗಾರ್ಡನಿಗೆ ಹೋಗ್ರಿ, ಮಣ್ಣು ಹುಲ್ಲು ಇರುವಂತ ಜಾಗಕ್ಕೆ ಹೋಗ್ರಿ. ಆದಷ್ಟು ಸಿಮೆಂಟು ಟಾರ್ ರೋಡ್ ಅವಾಯ್ಡ್ ಮಾಡ್ರಿ. ಅಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲಾ ಜಾಯಿಂಟ್ಸ್ ಗಳನ್ನ ಹಿತಮಿತವಾಗಿ ಬೆಂಡ್ ಮಾಡ್ರಿ. ಇವನ್ನೆಲ್ಲ ರೌಂಡ್ ಮಾಡೋದು. ಇದಾದ ತಕ್ಷಣ ಈ ಜಾಯಿಂಟ್, ಇದಕ್ಕೂ ಏನಾರ ಬುಕ್ ಬೇಕಾ, ಕೋಚಿಂಗ್ ಬೇಕಾ? ಈ ಜಾಯಿಂಟ್ ಆದ್ಮೇಲೆ ಇದೇ ಜಾಯಿಂಟ್ ಬರ್ತದ, ಇವನ್ ಹಿಂದ ಮುಂದ ಮಾಡೋದು. ನೆಕ್ಸ್ಟ್ ಈ ಶೋಲ್ಡರ್ ಜಾಯಿಂಟ್ಸ್ ಅನ್ನ ಸರಿಯಾಗಿ ರೊಟೇಷನ್ ಮಾಡ್ಕೊಳ್ಳೋದು. ಕತ್ ಜಾಯಿಂಟ್ಸ್ ಅನ್ನ ನಿಯಮಿತವಾಗಿ ರೊಟೇಷನ್ ಮಾಡೋದು. ಬಹಳ ಬ್ಯೂಟಿಫುಲ್ ಆಗಿ ಉಸಿರಾಟವನ್ನ ಗಮನಿಸ್ತಾ ಕುತ್ತಿಗೆಯನ್ನ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನೀವು ರೊಟೇಟ್ ಮಾಡುವಂತದ್ದು. ನಂತರ ಬರುವಂತದ್ದು ಸೊಂಟ ಜಾಯಿಂಟ್ ಬರ್ತದ, ಕಾಲು ನೀ ಜಾಯಿಂಟ್ಸ್, ಇವೆಲ್ಲವನ್ನು ಮೂವ್ಮೆಂಟ್ಸ್ ಮಾಡ್ಬೇಕು ನೀವು. ಅದು ಬಹಳ ಇಂಪಾರ್ಟೆಂಟ್. ಸ್ವೆಟ್ ಟುಡೇ ಸ್ಟ್ರೆಂತ್ ಟುಮಾರೋ ಅಂತ ಹೇಳ್ತಾರೆ. ಇದನ್ನ ಹಿತಮಿತವಾಗಿ ಡೈಲಿ ಮಾಡಬೇಕು. ನಿಮಗೆ 8 ದಿನ ಬಹಳ ಸುಸ್ತು ಅನಿಸ್ಬೋದು, ಬಟ್ 10ನೇ ದಿವಸದಿಂದ ನಿಮ್ಗೆ ಅದೇನಾಗ್ತದೆ, ರೂಢಿ ಆಗ್ಲಿಕ್ಕೆ ಬರ್ತದೆ. ಅದಕ್ಕೆ ಒಂದು ವೃತ ಅಂತ ಮಾಡ್ರಿ. ನಮ್ಮಲ್ಲಿ ಬರೋ ಪೇಷಂಟ್ಸ್ ನಾನು ಅದನ್ನೇ ಹೇಳ್ತೀನಿ, ನೀವೇನ್ ಮಾಡ್ಕೋಬೇಕು ಗೊತ್ತಾ, ಯಾವ್ದಾಗ್ಲಿ ನಮ್ಮ ಇಂಡಿಯನ್ ಹೆಂಗ್ ವಿಮೆನ್ ಸೈಕಾಲಜಿ ಐತಂದ್ರೆ, ನಾವು ವೃತ ಅಂತ ಮಾಡಿದ್ವಿ ಅಂದ್ರೆ ಅದ್ರ ರೆಗ್ಯುಲಾರಿಟಿ ಫಾಲೋ ಮಾಡ್ತೀವಿ. ನಾವು ಒಂದು 48 ದಿವಸ ಅಥವಾ 63 ದಿವಸ ನಾನು ನೀವ್ ಸುಮ್ನೆ ನಿಂತ್ಕೊಡ್ರಿ, ಮನೆಯೊಳಗೆ ನಿಂತ್ಕೊಂಡ್ರಿ. ನಿಮ್ ಹಿಂದ ಇಲ್ಲೇನ್ ಎಕ್ಸ್ರೇ ಸ್ಕ್ರೀನಿಂಗ್ ಕಾಣಿಸ್ತದಲ್ಲ, ಹಂಗೊಂದ್ ದೇವ್ರ ಫೋಟೋ ಇಟ್ಕೊಳ್ರಿ. ಹಿಂಗ್ ನಿಂತ್ಕೊಡ್ರಿ, ಟರ್ನ್ ಮಾಡ್ರಿ ಕಂಪ್ಲೀಟ್ ಆಗಿ. ಒಂದು ಶ್ಲೋಕ ಹೇಳ್ರಿ. ಇದು ನಾನು ಕಂಡ್ಕೊಂಡಿರುವಂತದ್ದು, ನಾ ಎಲ್ಲಾ ಪೇಷಂಟ್ಸ್ ಇದನ್ನ ಹೇಳ್ತೀನಿ. ಏನು, ನೀವು ಕೌಂಟ್ ಮಾಡ್ರಿ ಅಂತಂದ್ರ ಫಾಸ್ಟ್ ಕೌಂಟ್ ಮಾಡ್ತೀರಿ, ಏನಾರ ಒಂದು ಗಡಬಡಿ ಮಾಡ್ತೀರಿ, ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂಗ್ ನಿಂತ್ಕೊಂಡು ಟರ್ನ್ ಮಾಡ್ರಿ. ಕೇವಲ ನಿಮ್ ಸೊಂಟವನ್ನು ಮಾತ್ರ ಟರ್ನ್ ಮಾಡ್ರಿ. ಏನೋ ಒಂದು ಶ್ಲೋಕ ಹೇಳ್ರಿ, ಗುರು ಬ್ರಹ್ಮ ಗುರು ವಿಷ್ಣು ಅಥವಾ ಯಾವ್ದೋ ಗಣೇಶನ್ ಶ್ಲೋಕ ಹೇಳ್ರಿ, ಮತ್ ವಾಪಸ್ ಬರ್ರಿ. ಮತ್ ಈ ಕಡೆ ರೈಟ್ ಸೈಡ್ ಒಮ್ಮೆ. ಹಂಗ ಒಂದು ದಿವಸಕ್ಕೆ 108 ನಮಸ್ಕಾರ ಹಾಕ್ತೀನಿ ಅಂತ ದೇವ್ರಿಗೆ ಬೇಡ್ಕೊಂಡ್ಬಿಡ್ರಿ. ಸೊ ಬೇಡ್ಕೊಂಡ್ಬಿಟ್ರಿ ಅಂದ್ರೆ ಕಮಿಟ್ ಆಗ್ಬಿಡ್ತೇವೆ ನಾವು. ನಾವ್ ಯಾರಿಗಾರ ಕಮಿಟ್ ಆದ್ರೂ ನಮ್ ಮಾತು ತಪ್ಪಬಹುದು, ಆದ್ರೆ ನಮ್ಮ ವೃತ್ತದೊಳಗೆ ನಾವು ವಿಘ್ನ ತಂದ್ಕೊಳಿಕ್ ಇಷ್ಟಪಡಂಗಿಲ್ಲ, ನಮ್ಮ ವಿಮೆನ್ ಸೈಕಾಲಜಿ. ಹಿಂಗಾಗಿ 48 ದಿವಸ 63 ದಿವಸ ಈ ರೀತಿಯಾಗಿ ನಾನು ನಮಸ್ಕಾರ ಹಾಕ್ತೀನಿ. ಸ್ಕ್ವಾಟಿಂಗ್ ಅಂದ್ರೆ ಹೆಂಗ, ಊಟ ಬೈಟ್ ಅದೇನೋ ಹೇಳ್ತಿದ್ರಲ್ಲ ಹಿಂದ, ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಿದ್ರು ನೋಡ್ರಿ ಸ್ಕೂಲ್ನಾಗೆಲ್ಲ, ಊಟ ಬೈಟ್. ಹಂಗ ನೀವೇನ್ ಮಾಡ್ಕೋಬೇಕು, ಒಂದು ಚೇರ್ ಇಟ್ಕೋಬೇಕು ವಿತ್ ಸಪೋರ್ಟ್ ಇಲ್ಲಾರ್ದ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊಡ್ರಿ. ಟೇಮ್ ಮಾಡ್ಬೇಕು, ದೇಹವನ್ನ ಪಳಗಿಸ್ಬೇಕು. ಒಮ್ಮೆಲೆ ನಾನು ಹುರ್ರ ಅಂತ ಮಾಡ್ಲಿಕ್ಕೆ ಹೋದೆ ಅಂತಂದ್ರೆ ಫ್ರಾಕ್ಚರ್ಸ್ ಆಗ್ತಾವ. ಅದಕ್ಕೋಸ್ಕರ ಆಮೇಲೆ ಮಸಲ್ ಟೈರ್ ಆಗ್ಬೋದು, ಬಹಳ ಪ್ರಾಬ್ಲಮ್ ಆಗ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಚೇರ್ ಅನ್ನ ಹಿಡ್ಕೊಂಡು ನೀಟಾಗಿ ಕೆಳಗ್ ಕೂಡೋದು ಏಳೋದು, ಕೂಡೋದು ಏಳೋದು, ಅದು 20 ಸ್ಟ್ರೋಕ್ಸ್ ಮಾಡ್ರಿ. ಕತ್ತನ್ನ ತಿರುಗಿಸುದು, ಆಂಟಿ ಕ್ಲಾಕ್ ವೈಸ್ 20 ಸ್ಟ್ರೋಕ್ಸ್ ಅನ್ನ ಮಾಡ್ರಿ. ಮಧ್ಯೆ ರೆಸ್ಟ್ ತಗೊಳ್ರಿ. ಈ ರೀತಿಯಾಗಿ ನೀವು ವ್ಯಾಯಾಮಗಳನ್ನ ಮಾಡ್ಬೇಕು, ಸ್ಟ್ರೆಂತ್ ಎಕ್ಸರ್ಸೈಸಸ್ ಮಾಡ್ಬೇಕು. ಸಾಧ್ಯ ಆದ್ರೆ ಮನಿಯೊಳಗ, ನಾ ಇದನ್ನ ಹೇಳೋ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಕೆಳಗ್ ಕೂಡೋ ರೂಢಿ ತಪ್ಪಿಸ್ಕೊಳಿಕ್ ಹೋಗ್ಬೇಡ್ರಿ. ಬಹಳ ಜನ ಕೆಳಗ್ ಕೂಡೋ ರೂಢಿಯನ್ನ ತಪ್ಪಿಸ್ಕೊಂಡ್ಬಿಟ್ಟ. ಡೈನಿಂಗ್ ಟೇಬಲ್ ಕೂತ್ಕೊಂಡು ಊಟ ಮಾಡೋದು, ಈವನ್ ಪೂಜಾನು ಕೂಡ ಚೇರ್ ಮೇಲೆ ಕೂತ್ಕೊಂಡು ಪೂಜಾ ಮಾಡ್ತಾರ, ಊಟಾನು ಡೈನಿಂಗ್ ಟೇಬಲ್ ಆಗ್ತದ, ಅಡಿಗೆ ಅಂತೂ ನಿಂತ ಮಾಡೋದು. ನಿಮ್ ನೀ ಜಾಯಿಂಟ್ಸ್ ಯಾವಾಗ ಆ ಒಂದು ಟೋನಿಸಿಟಿ ಡೆವಲಪ್ ಆಗೋದು, ಯಾವುದೇ ರೀತಿಯಿಂದ ಕೆಳಗ್ ಕೂಡೋದನ್ನ ನೀವು ತಪ್ಪಿಸ್ಲೇಬಾರ್ದು, ರೂಢಿಯನ್ನ ತಪ್ಪಿಸ್ಲೇಬಾರ್ದು. ಯಾವ್ಯಾವ್ದು ಈವನ್ ಮನೆ ಒಳಗ್ ಹೋದ ತಕ್ಷಣ, ನಾನಂತೂ ಆಕ್ಚುಲಿ ಕಂಟಿನ್ಯೂಸ್ ಆಗಿ 8 ರಿಂದ 10 ತಾಸು ಇಲ್ಲಿ ಕುಂತಿರ್ದೆ. ನಾ ಮನೆಗ್ ಹೋದ್ರೆ ಒಂದು ದಿವಸನು ಕೂಡ ಸೋಫಾದ ಮೇಲೆ ಚೇರ್ ಮೇಲೆ ಕೂಡೋದು, ನಾನ್ ಆರಾಮಾಗಿ ಕೆಳಗರ ಕೂಡ್ತೇನೆ. ಆ ಕೆಳಗ್ ಕೂಡೋ ರೂಢಿಯನ್ನ ನೀವ್ ಹೆಂಗ್ ರೂಢಿ ಇಟ್ಕೊಳ್ತೀರಿ, ಅದೇ ರೀತಿ ನಿಮ್ ದೇಹ ನಿಮ್ಗ ಸ್ಪಂದಿಸ್ತದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಣ್ಣ ಹುಡುಗರ ಜೊತೆ ಕಂಪೇರ್ ಮಾಡ್ಲಾರ್ದಂಗ ನೀವು ಸರಿಯಾಗಿ ಹಿತಮಿತವಾಗಿ ವ್ಯಾಯಾಮಗಳನ್ನ ಮಾಡ್ತಾ ಸೂರ್ಯನ ಬಿಸಿಲಿನೊಳಗ್ ನೀವು ವ್ಯಾಯಾಮ ಮಾಡ್ತಾ ಹೋದ್ರಿಂದ ವೈಟಮಿನ್ ಡಿ ಸಿಂಥಸೈಸ್ ಆಗ್ತದ, ಮತ್ತು ಸ್ಟ್ರೆಸ್ ಹಾರ್ಮೋನ್ಸ್ ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಬರ್ತಾವು. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಲಿಕ್ಕೆ ಶುರು ಆಗ್ತಾವು. ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಚಲೋ ಆಗ್ತದ, ನಿಮ್ ಸ್ಕೆಲೆಟನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋತ್ ಹೋಗ್ತದ. ಇದಕ್ ನನಗ್ ಕಂಪನಿ ಬೇಕು, ನನಗ್ ಅವ್ರು ಬೇಕು, ಇವ್ರು ಬೇಕು ಅಲ್ಲ. ದೇಹ ಬೇಕಾಗಿರೋದು ನಿಮಗ, ಆರೋಗ್ಯ ಬೇಕಾಗಿರೋದು ನಿಮಗ. ಅದಕ್ಕೋಸ್ಕರ ನೀವು ಪ್ರೇ ಮಾಡ್ಬೇಕು. ಚಾಲೆಂಜ್ ವಿತ್ ಯುವರ್ ಸೆಲ್ಫ್, ಕಂಪೇರ್ ವಿತ್ ಯುವರ್ ಸೆಲ್ಫ್. ಓಕೆ, ಬೀಟ್ ಯುವರ್ ಓನ್ ಪ್ರಾಬ್ಲಮ್ಸ್ ಅಥವಾ ಬೀಟ್ ಯುವರ್ ಓನ್ ವೀಕ್ನೆಸಸ್. ಹಂಗ್ ಮಾಡ್ಕೊಡ್ತಾ ಬರ್ರಿ. ಆಮೇಲೆ ಸೂರ್ಯ ನಮಸ್ಕಾರ ಬಹಳ ವಂಡರ್ಫುಲ್. ಇದ್ರ ಜೊತೆಗೆ ಪ್ರಾಣಾಯಾಮ ಕೂಡ ಬ್ಯೂಟಿಫುಲ್ ಆದಂತ ಒಂದು ಟೆಕ್ನಿಕ್. ಯೂಶುವಲಿ ನಾನ್ ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ಸಪರೇಟ್ ಆಗಿ ನೀವು ಒಂದ್ ಕಡೆ ಕುತ್ಕೊಂಡು ಪ್ರಾಣಾಯಾಮ ಅಂದ್ರೆ, ಈ ನಾಡಿ ಶೋಧ ಪ್ರಾಣಾಯಾಮ ಮಾಡ್ಬೇಕಾದ್ರಷ್ಟೇ ಸಪರೇಟ್ ಕೂಡ್ರಿ. ಬಟ್ ಯೋಗಾಸನ ಮಾಡ್ಬೇಕಾದ್ರೂ ಕೂಡ ಉಸಿರಾಟದ ಮೇಲೆ ಗಮನ ಇಟ್ಕೊಂಡೇ ಮಾಡ್ಬೇಕು.
ಉಸಿರಾಟದ ಜೊತೆಗೆ ನಿಮ್ದು ಯೋಗಾಸನ ಆಗ್ತಿತ್ತು ಅಂತಂದ್ರೆ ನಿಮ್ಗೆ ಬೆಸ್ಟ್ ಬೆನಿಫಿಟ್ಸ್ ಸಿಗ್ತಾವ. ಇದನ್ನ ನೀವು ವ್ಯಾಯಾಮದೊಳಗೆ ಫಾಲೋ ಮಾಡ್ಬೇಕು. ಸಡನ್ ಆಗಿ ಜಿಮ್ ಜಾಯಿನ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನಾ ಜಿಮ್ ಅನ್ನ ಯಾವತ್ತೂ ಇದು ಮಾಡೋದಿಲ್ಲ, ಏನಂದ್ರೆ ಹೇಟ್ ಮಾಡೋದಿಲ್ಲ. ಐ ರೆಕಮೆಂಡ್, ಬಟ್ ನಾಟ್ ಅಟ್ ದಿಸ್ ಏಜ್. ಈ ಏಜ್ ಒಳಗಡೆ ನೀವು ಆದಷ್ಟು ಸ್ವಪ್ರಯತ್ನದಿಂದ ಮನೆಯೊಳಗ ನಿಮ್ ಗಂಡ ಮಕ್ಕಳ ಜೊತೆಗೆ ನೀವು ಯೋಗಾಸನ ಪ್ರಾಣಾಯಾಮವನ್ನ ಮಾಡ್ರಿ ಮತ್ತು ಮೆಡಿಟೇಷನ್ ಅನ್ನ ಮಾಡ್ರಿ. ಮೆಡಿಟೇಷನ್ ಇಸ್ ಅ ವೆರಿ ಬ್ಯೂಟಿಫುಲ್ ಬಿಗ್ ಟಾಪಿಕ್. ಅದ್ರ ಬಗ್ಗೆ ನಾ ಸಪರೇಟ್ ವಿಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ಕಾಯ್ರಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಏನ್ ಹೇಳಿದೆ ನಾನು ಆಗ್ಲೇ, ಮೌನ ರೋದನೆ ಅಥವಾ ಸ್ಟಾಪ್ ಸಫರಿಂಗ್ ಸೈಲೆಂಟ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಮೊದ್ಲಿಂದಾನು ಹೇಳ್ಕೊಟ್ಬಿಟ್ಟಾರೆ, ಏನನ್ನ ತಡ್ಕೋಬೇಕು, ತಾಳ್ಕೋಬೇಕು. ಹೇಳ್ಕೊಟ್ಟಾರಿಲ್ಲ, ನಿಮ್ಗೂ ಹೇಳ್ಕೊಟ್ಟಿರ್ತಾರಲ್ಲ, ಎಲ್ಲಾರ್ಗು ಹೆಣ್ಮಕ್ಳಿಗೆ ಅಂದ್ರೆ ನೀನ್ ತಡ್ಕೋಬೇಕು. ನಮ್ಮಲ್ಲಿ ಪೇಷಂಟ್ಸ್ ಬಂದವರು ಹೇಳ್ತಾರ ಏನು ಅಂದ್ರೆ, ನಾ ಬಹಳ ತಾಳ್ಕೋತೇನ್ರಿ, ತಡ್ಕೋತೇನಿ, ನಾನ್ ಏನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ನಾ ಯಾರಿಗೂ ಏನೂ ಅನ್ನೋದಿಲ್ಲ. ನಾವ ಕೇಳೋದು, ಯಾರು ಹೇಳ್ಯಾರ ನಿಮ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ? See, you have to express. You have to express your feelings in any form. ದೇವ್ರು ನಿಮ್ಗೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಕೊಟ್ಟಾನ. ಕಣ್ಣೀರುಗಳನ್ನ ಎದಕ್ ಕೊಟ್ಟಾನ ದೇವ್ರು? ಬರ್ಸ್ಟ್ ಔಟ್ ಆದಾಗ, ಅತಿ ಟೆನ್ಷನ್ಸ್ ಆದಾಗ ಅಳಬೇಕು. ಕ್ರೈಯಿಂಗ್ ಈಸ್ ಆಕ್ಚುಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಹಂಗಂತೆ ಮುಂಜಾನೆಯಿಂದ ರಾತ್ರಿ ತನ ಖಾಲಿ ಪುಕ್ಷಟೆ ಕೆಲ್ಸಕ್ಕೆಲ್ಲ ಅಳ್ಕೋದು ಕೊಡೋದಲ್ಲ. ಸೀರೆ ಕೊಡ್ಸಿಲ್ಲ ಅಂತ ಅಳೋದು, ಈ 2 ಲಕ್ಷ ರೂಪಾಯಿ ಬಂಗಾರ ಆಗೈತೆ ಅದನ್ನ ಕೊಡ್ಸಿಲ್ಲ ಅಂತ ಅಳೋದು, ಅದು ಅಲ್ಲ. ನಿಮ್ಮ ಮೇಲೆ ಯಾವುದೇ ರೀತಿಯ ಫ್ರಸ್ಟ್ರೇಷನ್ ಆದಾಗ, ಅತಿಯಾದಂತ ಒಳಗಡೆ ಹೆಲ್ಪ್ಲೆಸ್ನೆಸ್ ಅನಿಸ್ದಾಗ, ಯು ಜಸ್ಟ್ ಕ್ರೈ ಔಟ್. ನಾ ಬಹಳ ಮಂದಿಗೆ ಹೇಳೋದಂದ್ರೆ, ಸುಮ್ಮನೆ ಯಾರಾದ್ರೂ ಅಳ್ತಿದ್ರು ಕೂಡ ನಿಮ್ ಮನೆಯೊಳಗೆ ಏನ್ ಮಾಡ್ರಿ, ಉಳ್ದಂತವ್ರು ಅವ್ರನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಅಡ್ವೈಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಳ್ಲಿಕ್ ಬಿಟ್ಬಿಡ್ರಿ. ಇದು ಎಷ್ಟು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇರ್ತದ ಗೊತ್ತೇನ್ರಿ? ಅತ್ತು ಒಂದ್ ಪ್ರಾಬ್ಲಮ್ ಇಟ್ಕೊಂಡು ಯಾರೇ ಬಂದಾಗ ನೀವು ಸುಮ್ಮನೆ ಅವ್ರನ್ನ ಅಳ್ಲಿಕ್ ಬಿಡ್ರಿ. ಅತ್ತು ಆಮೇಲೆ ಕಣ್ಣೀರ್ ಒರೆಸ್ಕೊಂಡ್ಮೇಲೆ ಅವ್ರ ಪ್ರಾಬ್ಲಮ್ ಅವರೇ ಸೊಲ್ಯೂಷನ್ ಕಂಡು ಹಿಡ್ಕೊಂಡು ಹೋಗ್ತಾರ, ನೀವೇನು ಹೇಳೋದ ಬೇಡ. ಹಂಗಿರ್ತದ. ಸೊ ಫೀಮೇಲ್ ಅಥವಾ ವುಮನ್ ಇಸ್ ವೆರಿ ಸ್ಟ್ರಾಂಗ್, ಆಕ್ಚುಲಿ ವೆರಿ ಸ್ಟ್ರಾಂಗ್. ಬಟ್ ಅದೊಂಥರ ಕುಕ್ಕರ್ ಇದ್ದಂಗ, ಅತಿ ಪ್ರೆಷರ್ ಆಯ್ತು ಅಂದ್ರೆ ಸಿಟಿ ಹೊಡಿಯಬೇಕಲ್ಲ. ಸೊ ಈ ಅಳೋದನ್ನ ಮಿಸ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಈ ಅಳೋದ್ರಿಂದ ಏನಾಗ್ತದ, ನಮ್ದು ಹಾರ್ಮೋನಲ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಕಡಿಮೆ ಆಗ್ತಾವು. ಆಮೇಲೆ ಸ್ಟ್ರೆಸ್ ರಿಲೀಸ್ ಆಗ್ಲಿಕ್ಕೆ ಹೋಗ್ತದೆ, ಸಿಸ್ಟಮ್ಯಾಟಿಕಲಿ ಸ್ಟ್ರೆಸ್ ರಿಲೀಸ್ ಆಗ್ತದ. ಯಾರ್ದಾರ ಮುಂದೆ ಹತ್ರ ಕೇಳಂಗಿಲ್ಲ ಅಂದ್ರೆ ಒಬ್ರೇ ಇದ್ದಾಗಾದ್ರೂ ಹತ್ತು ಹೊರಗೆ ತೆಗಿ. ನಾನು ಆಕ್ಚುಲಿ ಅದನ್ನ ಹೇಳ್ತೇನೆ, ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಾ ಹೇಳೋದು ಎಲ್ಲರಿಗೂ ಅಷ್ಟೇ, ನಾ ಅಳಂಗೆ ಇಲ್ಲ, ನಾ ತಡ್ಕೊಳ್ತೀನಿ, ನಾ ಒಬ್ಬೇಕೆ ಅನುಭವಿಸ್ತೀನಿ. ಇಂಥವೆಲ್ಲ ಮಾಡೋದ್ರಿಂದ ನಿಮ್ಗೆ ಯಾರಿಗೂ ಏನು ಉಪಯೋಗ ಇಲ್ಲ. ನೀವೊಂದ್ ಮಾತು ಕೇಳಿರ್ಬೋದಲ್ಲ, ಒಳ್ಳೆಯವ್ರಿಗೆ ಯಾವಾಗ್ಲೂ ಬಹಳ ಕೆಟ್ಟದ್ದಾಗ್ತದ, ಕೆಟ್ಟವ್ರಿಗೆ ಚಲೋನ ಆಗ್ತಿರ್ತದ್ರಿ ಅಂತೆ. ಆದ್ರೆ ಹಿಂದಿರುವಂತ ಸೈನ್ಸ್ ಮೆಕ್ಯಾನಿಸಮ್ ಏನ್ ಗೊತ್ತಾ? ಒಳ್ಳೆಯವ್ರು ಅಂದ್ರೆ ಯಾರ್ರಿ? ನಮ್ ಪ್ರಕಾರ, ಸೊಸೈಟಿ ಪ್ರಕಾರ ಏನು, ಈಗ ನಮ್ಗೆ ಯಾರಾದ್ರು ಏನಾದ್ರು ಅಂದ್ರೆ ನಾವ್ ಅನ್ಸ್ಕೋಬೇಕು, ಒಳಗ್ ತಡ್ಕೋಬೇಕು, ನೋವು ಅನುಭವಿಸ್ಬೇಕು, ವಾಪಸ್ ಏನೋ ಒಂದು ಉತ್ತರ ಕೊಡಬಾರ್ದು. ಅವ್ರು ಒಳ್ಳೆಯವ್ರು. ಅದು ಏನ್ ಮಾಡ್ದಂಗಾತ್? ಯು ಆರ್ ಕಿಲ್ಲಿಂಗ್ ಯುವರ್ ಸೆಲ್ಫ್. ಆಟೋಮೆಟಿಕ್ಲಿ ಸ್ಟ್ರೆಸ್ ಅನ್ನ ಒಳಗೆ ಇಟ್ಕೊಂಡು ನಿಮ್ಮ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವ, ಇಲ್ಲ ಸಲ್ಲದ ರೋಗಗಳು ಬರ್ತಾವ. ಅವಾಗ ಅನ್ನೋದು ನಾವು ಬಹಳ ಒಳ್ಳೆಕಿದ್ದೆ, ನನಗಿಂತ ಸಮಸ್ಯೆ ಬಂದು. ಅದ ಕೆಟ್ಟವ್ರಂತ ಯಾರು? ಅವ್ರು ಏನಿದ್ರು ಹೊರಗೆ ಒದರಿ ಹಾಕಿ ಬೈದು ಚಿರಾಡಿ ಅತ್ತು ಮುಗಿಸ್ಬಿಡ್ತಾರ. ಅವ್ರು ಒಳಗಡೆಯಿಂದ ಶುದ್ಧವಾಗಿ ಮಾಡ್ಕೊಂಡ್ಬಿಡ್ತಾರ, ತಮ್ಮ ಜೀವಕೋಶಗಳನ್ನ ಕಾಪಾಡ್ಕೊತಾರ. ಅವ್ರಿಗೇನೂ ಆಗುದಿಲ್ಲ. ಸೊ ಜನರಲ್ ಆಗಿ ಏನಾದ್ರು ಒಳ್ಳೆಯವ್ರಿಗೆ ಬಹಳ ಕೆಟ್ಟದ್ದಾಗ್ತದೆ. ಒಳ್ಳೆಯವ್ರಿಗೆ ದೇವ್ರು ಏನೂ ಮಾಡೋದಿಲ್ಲ, ನಾವೇ ಮಾಡ್ಕೋತೀವಿ. ಒಳ್ಳೆಯವ್ರು ಆಗ್ಲಿಕ್ಕೆ ಹೋಗ್ತೀವಿ, ಕೆಟ್ಟದ್ ಮಾಡ್ಕೊಂತೀವಿ. ಅವ್ರು ಕೆಟ್ಟವ್ರಾಗ್ಲಿಕ್ಕೆ ಹೋಗಿ ಹೆಲ್ತ್ ಕಾಪಾಡ್ಕೋತಾರ. ಇದ್ರ ಅರ್ಥ ಏನು? ಇನ್ನೊಬ್ರಿಗೆ ಹರ್ಟ್ ಮಾಡ್ಲಾರ್ದಂಗ, ಇನ್ನೊಬ್ರಿಗೆ ಅಪಮಾನ ಮಾಡ್ಲಾರ್ದಂಗ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ನೀವು ಯಾವುದೇ ರೀತಿಯಿಂದ ಹೊರಗೆ ಹಾಕ್ಬೋದು. ಅದಕ್ಕಿರೋ ಮೆಥಡ್ಸ್ ಏನ್ ಗೊತ್ತಾ? ಬೆಸ್ಟ್ ಅಂದ್ರೆ ಶೇರಿಂಗ್ ವಿತ್ ಯೋರ್ ಫ್ರೆಂಡ್ಸ್. ವೆರಿ ಟ್ರಸ್ಟ್ ವರ್ದಿ ಯಾರು ಇರ್ತಾರ ನೋಡ್ರಿ, ಅಂಥವ್ರ ಮುಂದೆ ನೀವು ನಿಮ್ಮ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೋಬೇಕು. ಎಲ್ಲಾರ ಮುಂದೂ ಅಲ್ಲ, ಯಾರು ಕಂಡಿರ್ತಾರ ಎಲ್ಲಾರ ಮುಂದೂನು ಶೇರ್ ಮಾಡ್ಕೊಳ್ಳೋದು. ಯಾರೊಬ್ರು ಆರಾಮದಿರಿ ಇಲ್ಲೋ ಅಂತ ಇಷ್ಟು ಕೇಳಿದ್ರೆ ಸಾಕು, ಅದೊಂಥರ ಪಾಸ್ವರ್ಡ್ ಹಾಕ್ದಂಗ ಫುಲ್ ಫೈಲ್ ಓಪನ್ ಆಗ್ಬಿಡ್ತು. ನಂಗ್ ಹಂಗಾತ್ ಹಿಂಗಾತ್, ಅವ್ರ ಹಂಗಂದ್ರಿ ಇವ್ರ ಹಿಂಗಂದ್. ಅದಲ್ಲ, ದಿಸ್ ಇಸ್ ನಾಟ್ ಶೇರಿಂಗ್. ಆಕ್ಚುಲಿ ಇದಕ್ ಶೇರಿಂಗ್ ಅನ್ನಂಗಿಲ್ಲ. ಶೇರಿಂಗ್ ಅಂದ್ರೆ ಏನು? ನಿಮ್ಮನ್ನ ರಿಯಲಿ ಅರ್ಥ ಮಾಡ್ಕೊಂಡಿರುವಂತವ್ರು, ನಿಮ್ಮನ್ನ ತಮಾಷೆ ಮಾಡ್ತಿರ್ಬಾರ್ದವ್ರು, ಅಂಥವ್ರ ಮುಂದೆ ಹೋಗಿ ನಿಮ್ಮ ಫೀಲಿಂಗ್ಸ್ ಅನ್ನ ಹಿತಮಿತವಾಗಿ ಹೇಳ್ಕೊಂಡಾಗ ಅವರೂ ಕೂಡ ತಮಗ್ ತಿಳಿದಂತ ಸೊಲ್ಯೂಷನ್ಸ್ ಅನ್ನ ನಿಮಗ್ ಹೇಳ್ತಾರ. ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಇಟ್ಕೊಂಡು ನೀವು ಶೇರ್ ಮಾಡ್ಕೋಬೇಕು. ಅದು ಎಲ್ಲಾರ ಮುಂದೂ ಅಲ್ಲ. ನಾ ಪ್ರತಿಯೊಬ್ಬ ನನ್ನ ಪೇಷಂಟ್ಸ್ ಹೇಳೋದೇನಂದ್ರೆ, ನೀವು ಸಫರ್ ಆಗ್ತಿರ್ತೀರಿ ಯಾವ್ದು ಹೆಲ್ತ್ ಫಿಸಿಕಲ್ ಪ್ರಾಬ್ಲಮ್ಸ್ ಅಥವಾ ಮೆಂಟಲ್ ಪ್ರಾಬ್ಲಮ್ಸ್ ಅಂದ್ರೆ ನಿಮ್ ಗಂಡಂದ್ರಿಗೆ ತಿಳಿಸ್ರಿ, ನಿಮ್ ಮಕ್ಳಿಗೆ ಹೇಳ್ರಿ. ಯಾಕಂದ್ರೆ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ಅವ್ರು ಸ್ಪಂದಿಸ್ಬೇಕು, ಮತ್ತು ಅವರೇ ನಿಮಗೆ ತೋರಿಸ್ಬೇಕು, ಕನ್ಸಲ್ಟ್ ಮಾಡಿಸ್ಬೇಕು, ಡಾಕ್ಟರ್ಸ್ ಹತ್ರ ತೋರಿಸ್ಬೇಕು. ಖರ್ಚು ಮಾಡೋರು ಅವ್ರು. ಈಗ ನಮ್ಮಂತ ಡಾಕ್ಟರ್ಸ್ ಹತ್ರ ಬಂದಾಗ ನಮ್ಮನ್ನ ನೀವು ಕ್ಲಿಯರ್ ಆಗಿ ಹೇಳ್ಬೇಕು,
ಬಹಳ ಮಂದಿ ಹಂಗಲ್ಲ, ಅಕ್ಕಪಕ್ಕದ ಮನೆಯವ್ರ ಮುಂದ ಇಡೀ ಫೋನ್ ಎತ್ತಿದ್ರು ಸಾಕು, ಬರೇ ತಮ್ಮ ಸಮಸ್ಯೆ ಹೇಳ್ಕೊಳ್ಳೋದು. ಡಾಕ್ಟರ್ಸ್ ಮುಂದ್ ಬಂದಾಗ ಅಮ್ಮ ಏನಾಗ್ತದ, ಗೊತ್ತಿಲ್ರಿ ಏನೋ ಆಗ್ತದ. ಏನ್ ಅನಸ್ತದ ನಿಮಗ್? ನಮ್ಗ್ ಗೊತ್ತಾಗವಲ್ತ್ರಿ, ಏನೋ ಅನಸ್ತದ್ರಿ, ನಂಗ್ ಅಳು ಬರ್ತದ್ರಿ, ನಂಗ್ ತಿಳಿಯವಲ್ತ್ರಿ, ಏನಾಗ್ತದ ಗೊತ್ತಿಲ್ಲ. ಹಿಂಗಂದ್ರೆ ಟ್ರೀಟ್ಮೆಂಟ್ ಹೆಂಗ್ ಕೊಡ್ಬೇಕು? ಅಂದ್ರೆ ನಿಮಗ ಥಾಟ್ಸ್ ಕ್ಲಾರಿಟಿ ಇಲ್ಲ ಅಂದಂಗ ಆಯ್ತು. ಮೈಂಡ್ ಕ್ಲಾರಿಟಿ ಒಳಗಿರ್ಬೇಕು. ಕರೆಕ್ಟ್ ಪ್ರೆಸೆಂಟೇಶನ್ ಮಾಡ್ಬೇಕು ಅಂದ್ರೆ ಎಲ್ಲಾರ ಮುಂದೆ ಹೇಳೋದನ್ನ ಸ್ಟಾಪ್ ಮಾಡಿ, ನೀವ ಹಾಕೊಳ್ರಿ ಇದು ರೂಲ್ಸ್ ಅನ್ನ. ಸ್ಟಾಪ್ ಶೇರಿಂಗ್ ವಿತ್ ಎವ್ರಿಬಡಿ ಹೂ ಡೋಂಟ್ ಕೇರ್ ಯು. ತಮಾಷೆ ಆಗ್ಬಿಡ್ತದ್ರಿ, ಬಹಳ ಸರಿ ತಮಾಷೆ ಆಗ್ತೈತಿ. ಅದಕ್ಕೋಸ್ಕರ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅರ್ಥ ಮಾಡ್ಕೊಳ್ಳೋರ್ ಮುಂದೆ ಶೇರ್ ಮಾಡ್ಕೊಳ್ರಿ. ಆರ್ಗನೈಸ್ ಆಗ್ತದೆ, ಅವ ನಿಮ್ ಫೀಲಿಂಗ್ಸ್ ಆರ್ಗನೈಸ್ ಆಗ್ತಾವು. ಸೇಮ್ ಡಾಕ್ಟರ್ಸ್ ಮುಂದೆ ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದಾಗ ನಾವು ಸರಿಯಾದಂತ ಚಿಕಿತ್ಸೆನ ಕೊಡ್ಬೋದು. ಎಷ್ಟೋ ಸರಿ ಚಿಕಿತ್ಸೆ ಅವಶ್ಯಕತೆನೂ ಇರುವುದಿಲ್ಲ. ನಾ ಹೇಳೋದ್ ಕೇಳ್ರಿ, ಎಷ್ಟೋ ಸರಿ ನಮ್ಮಲ್ಲಿ ಬಂದಾಗ ನಾನು ಹೇಳ್ತೇನೆ, ಸುಮ್ನೆ ಕುತ್ಕೊಂಡು ಅಳ್ತಾರವ್ರು, ನಾ ಸುಮ್ನೆ ಕುಂತ್ ಕೇಳ್ತೇನೆ, ಅಳ್ರಮ್ಮ, ಅಳುದನ್ನ ಬಂದೇ ಮಾಡೋದಿಲ್ಲ, ಅಳ್ರಿ. ಹಂಗಂತ ತಾಸ್ಗಟ್ಲೆ ಅಳುದಲ್ಲ, ಒಂದ್ ಲೆವೆಲ್ಗೆ ಹತ್ತ ಮೇಲೆ ಅವಾಗ ಹೇಳ್ತೇನೆ ನಮ್ಗೆ ಏನ್ ಸಮಸ್ಯೆ ಓಕೆ. ಇದು ಮಿನಿಮಮ್ ಮೆಡಿಸಿನ್ಸ್ ಇರ್ತಾವು, ಮಿನಿಮಮ್ ಕೌನ್ಸಿಲಿಂಗ್ ಇಂದ ಎಷ್ಟೋ ಸಾರಿ ಹೊರಗ್ ಬರ್ತಾರ. ಆ ಒಳಗಡೆ ಬಿಲ್ಡಪ್ ಆಗಿರೋ ಪ್ರೆಷರ್ಗೆ ಹೊರಗ್ ಬರಕ್ ಒಂದ್ ದಾರಿ ಬೇಕು. ಇದಕ್ ನೀವೇ ಕೀಲಿ ಹಾಕ್ಬಾರ್ದು, ನಾ ತಡ್ಕೋತೀನಿ, ನಾನ್ ಯಾರಿಗೂ ಹೇಳಂಗಿಲ್ಲ. ದಿಸ್ ಇಸ್ ಆಲ್ ರಬಿಶ್ ಥಿಂಗ್ಸ್ ಆಕ್ಚುಲಿ. ನನ್ನ ಪ್ರಕಾರ ನಿಮ್ಮ ದೇಹ ಉಳಿಬೇಕು ಅಂದ್ರೆ ಆ ಒಳಗಿರುವಂತ ಸ್ಟ್ರೆಸ್ ಹೊರಗಡೆ ಹೋಗ್ಬೇಕು. ಇನ್ನೊಂದು ಶೇರಿಂಗ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು ಅಂದ್ರೆ, ಸೋ ಮೆನಿ ಟೈಮ್ಸ್ ನಮ್ಗೆ ಹೆಂಗ್ ಆಗ್ತದೆ, ಮುಂದಿರೋರು ಅರ್ಥ ಮಾಡ್ಕೊಂಡಾರ ಅಂತ ಫೀಲ್ ಆಗ್ತದ್ರಿ. ಅವಾಗ ನಮ್ ಥಾಟ್ಸ್ಗೆ ನಮ್ ಎಮೋಷನ್ಸ್ ಹೆವಿ ಇದ್ದು ಬಹಳ ಲೈಟ್ ಅನ್ನಿಸ್ತಾವ ನಮಗ್. ಅಥವಾ ನಮಗಿರೋ ಸಮಸ್ಯೆಗಳಿಗೆ ಅವ್ರಿಗೂ ಇದ್ಬಿಟ್ಟು ಅಂದ್ರೆ ನಾವು ಬಹಳ ಎಂಪವರ್ಡ್ ಫೀಲ್ ಮಾಡ್ಕೋತೀವಿ. ಅಬ್ಸರ್ವ್ ಮಾಡಿರಿ, ನನಗೇನೋ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ತಗೊಂಡೋಗಿ ಯಾರಿಗೋ ಅಬ್ದಿ ಕ್ಲೋಸ್ ಫ್ರೆಂಡ್ ಮುಂದೆ ಹೇಳಿದ್ವಿ ಅಂದ್ರೆ ನನಗೂ ಇಂಥದ ಪ್ರಾಬ್ಲಮ್ ಐತಿ, ನಾನು ಹಿಂಗೋ ಸಫರ್ ಆಗ್ಲಿಕತ್ತೀನಿ ಅಂದ್ಬಿಟ್ರೆ ವಿ ಫೀಲ್ ಲೈಕ್ ಆಸ್ ಇಫ್ ವಿ ಆರ್ ಹ್ಯಾವಿಂಗ್ ಕಂಪನಿ. ನಾನು ಆಕಿ ಕೂಡ ಇಬ್ರು ಫೀಲ್ ಮಾಡ್ಕೊಳಿಕತ್ತೆ. ನಮಗಿರೋ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು, ನಮಗಿರೋ ಪ್ರಾಬ್ಲಮ್ ಇನ್ನೂ ಒಂದ್ 10 ಮಂದಿಗೆ ಇರ್ಬೇಕು ಅಂದಾಗ ವಿ ಫೀಲ್ ಎಂಪವರ್ಡ್. ಇದು ಒಂದ್ ಹ್ಯೂಮನ್ ಸೈಕಾಲಜಿ. ಅಥವಾ ಅವ್ರು ನಮಗ್ ಬಹಳ ಅರ್ಥ ಮಾಡ್ಕೊಂಡಾರ ಅನಸ್ತದ್ರಿ. ಬಟ್ ಎಷ್ಟ್ರ ಮಟ್ಟಿಗೆ ನಾವ್ ಯಾರ ಮುಂದೆ ಹೇಳ್ತೀವಿ ಅವ್ರು ಅರ್ಥ ಮಾಡ್ಕೊಂತಾರ ಅನ್ನೋದು ಡೌಟ್ಫುಲ್. ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊತಾರ? ಯಾವುದೇ ನೋವಾಗ್ಲಿ ಸಫರ್ ಆಗೋನಿಗೆ ಮಾತ್ರ ಗೊತ್ತಿರ್ತದ, ಅವ್ರ ಮುಂದಿದ್ದವ್ರು ಸುಮ್ನೆ ಕೇಳ್ತಿರ್ತಾರ. ಹಂಗ ಸುಮ್ನೆ ಕೇಳೋರು ಸಿಗುದ್ ಕಷ್ಟ ಈಗಿನ ಕಾಲದೊಳಗ. ಅದಕ್ಕ ಒಳ್ಳೆ ಟ್ರಸ್ಟ್ ವರ್ದಿ ಇತ್ತು ಅಂತವ್ರಿ ಲಾಯಲ್ ಪೀಪಲ್ ಮುಂದ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಇದು ಒಂದ್ ಆಗ್ತದ. ಒಂದು ನಿಮ್ಮ ಎಮೋಷನ್ಸ್ ಲೈಟ್ ಆಗ್ತಾವ. ಸೆಕೆಂಡ್ ಥಿಂಗ್, ಥಾಟ್ಸ್ ಜನರೇಷನ್ ಪ್ರಾಸೆಸ್ ಸರಿ ಆಗ್ತದ. ಆಮೇಲೆ ಒಳ್ಳೆ ಸ್ಟ್ರಾಂಗ್ ರಿಲೇಶನ್ಶಿಪ್ ಬೆಳೀತದ. ಯಾವ್ದಾಗ್ಲಿ ಯಾರಾಗ್ಲಿ ಒಂದು ಟ್ರಸ್ಟ್ ಇಟ್ಟು ನಿಮ್ ಮುಂದೆ ಶೇರ್ ಮಾಡ್ಕೊಂಡಾಗ ನೀವು ಅಷ್ಟೇ ಜವಾಬ್ದಾರಿಯಿಂದ ಅವ್ರಿಗೆ ಸ್ಪಂದಿಸಿದ್ರಿ ಅಂದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವಾಗ್ಲೂ ಸ್ಟ್ರಾಂಗ್ ಆಗ್ತತಿ. ರಿಲೇಶನ್ಶಿಪ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಯು ಫೀಲ್ ವೆರಿ ಸ್ಟ್ರಾಂಗ್, ಎಂಪವರ್ಡ್ ಅನ್ನಿಸ್ತೀವಿ, ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಬರ್ತದೆ. ಸೊ ಒಬ್ಬರೇ ಸೈಲೆಂಟ್ ಆಗಿ ಸಫರ್ ಆಗೋದನ್ನ ನೀವು ಬಂದ್ ಮಾಡ್ಬೇಕು. ಈ ಮೌನ ರೋಧನೆಯನ್ನ ಬಿಡಬೇಕು. ಮೇನ್ ಇಡೀ ನಮ್ಮ ದೇಹದ ಎಲ್ಲಾ ಕೆಲಸ ನಡೆಯೋದು ನಾ ಹೇಳಿನಿ ಹಾರ್ಮೋನ್ಸ್ ಗಳ ಮೇಲೆ. ಅದಕ್ಕೋಸ್ಕರ ಈ ಹಾರ್ಮೋನ್ಸ್ ಅನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಒಳಗಿರುವಂತ ಸ್ಟ್ರೆಸ್ ಅನ್ನ ಹೊರಗೆ ಹಾಕ್ಬೇಕು. ಅದಕ್ಕಿರುವಂತ ದಾರಿ ಇವೆಲ್ಲ. ಇನ್ನು ಮೂರನೇದೇನು, ಪ್ರೊಟೆಕ್ಟ್ ಯುವರ್ ಮೆಂಟಲ್ ಸ್ಪೇಸ್. ಹೆಂಗ ಮೆಂಟಲ್ ಸ್ಪೇಸ್? ನಮ್ಮ ಆತ್ಮ ಗೌರವನ ಯಾವ ರೀತಿ ರಕ್ಷಣೆ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆ ನಾಲೆಜ್ ಇರಬೇಕು, ಒಬ್ರಿಗೊಬ್ರು ಆತ್ಮ ಗೌರವ ಕೊಡ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಕೆಲವೊಬ್ರು ಮನೆಯೊಳಗಡೆ ಬರೀ ಅಬ್ಯೂಸ್ ಮಾಡೋದು, ಅಂಡರ್ ಎಸ್ಟಿಮೇಟ್ ಮಾಡೋದು ಹಂಗಿದ್ದಾಗ ನಾ ಹೆಣ್ಮಕ್ಳಿಗೆ ಹೇಳೋದೇನು ಅಂದ್ರೆ, ಫಸ್ಟ್ ನಿಮಗ ನಿಮ್ಮ ಬೌಂಡ್ರಿ ಸೆಟ್ ಮಾಡ್ಕೊಳ್ಳುವಂತ ನಾಲೆಜ್ ಗೊತ್ತಿರ್ಬೇಕು. ಅವ್ರಿಗೆ ಗೊತ್ತು ಮಾಡಿಕೊಡ್ರಿ. ಯಾರು ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರಲ್ಲ ಅವ್ರಿಗೆ ನೀವು ಗೊತ್ತು ಮಾಡಿಕೊಡ್ಬೇಕು, ನಾನು ಇಂಥದಕ್ಕೆ ಡಿಸರ್ವ್ ಇಲ್ಲ. ಮರ್ಯಾದೆ ಬಹಳ ಮುಖ್ಯ. ನಿಮ್ಮ ಆಗ್ಲಾರ್ದ ಕೆಲಸಗಳಿಗೆ ಆಗಂಗಿಲ್ಲ ಅಂತ ಹೇಳೋದನ್ನ ವಿತೌಟ್ ಗಿಲ್ಟ್ ಫೀಲ್ ಮಾಡ್ಕೊಳ್ಳಾರ್ದೆ ಹೇಳೋದನ್ನ ರೂಢಿ ಮಾಡ್ಕೊಡ್ರಿ. ಎಲ್ಲದನ್ನು ನಾನೇ ಮಾಡ್ತೀನಿ, ಎಲ್ಲದ್ರೊಳಗೂ ಪರ್ಫೆಕ್ಟ್ ಇರ್ತೀನಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈವನ್ ದೇವರಿಗೂ ಸಾಧ್ಯ ಇಲ್ಲ ಎಲ್ಲಾರ್ನು ಈಕ್ವಲ್ ಆಗಿ ನೋಡ್ಲಿಕ್ಕೆ. ಐ ಮೀನ್ ಎಲ್ಲಾರ್ ಕಡೆಯಿಂದ ಈಕ್ವಲ್ ಆಗಿ ಹೊಗಳಿಸ್ಕೊಳ್ಲಿಕ್ ಆಗೋದಿಲ್ಲ, ಎಲ್ಲಾರ್ನು ಪ್ಲೀಸ್ ಮಾಡ್ಲಿಕ್ ಆಗೋದಿಲ್ಲ. ಈಗ ನಾವ್ ಒಂದಿಬ್ರು ದೇವ್ರ ಗುಡಿಗೆ ಹೋದ್ವಿ ಅಂತಂದ್ರೆ ಒಬ್ರು ಅಪ್ಪಾ ನೀ ನನ್ ಹೆಲ್ಪ್ ಮಾಡ್ದಿ ಅಂತ ಥ್ಯಾಂಕ್ಸ್ ಹೇಳಿದ್ರೆ, ಇನ್ನೊಬ್ರು ಅಂತ ನಾನು ಇನ್ನೂ ನಿನ್ ಕೆಲ್ಸನ ಆಗಿಲ್ಲ, ನೀ ಅಂತ ದೇವ್ರು ಅಂತ ಬರ್ತಿರ್ತಾರ. ಹಿಂಗ ದೇವ್ರಿಗೆ ಎಲ್ಲಾರ್ನು ಪ್ಲೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವ್ ಯಾರು? ಮನೆಯೊಳಗೆ ಎಲ್ಲಾರ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗೋದು, ಎಲ್ಲಾರ ಕಡೆಯಿಂದ ಒಳ್ಳೆಯವ್ರು ಅನ್ಸ್ಕೋಬೇಕಂತ ಹೇಳಿ ಆ ಪರ್ಫೆಕ್ಷನ್ ಅನ್ನೋ ಭೂತದ ಹಿಂದ ದಯವಿಟ್ಟು ಬೆನ್ ಹತ್ಬೇಡ್ರಿ. ಇಂಪರ್ಫೆಕ್ಷನ್ ಇಸ್ ಲೈಫ್. ಅಕ್ಸೆಪ್ಟ್ ಯುವರ್ ಕೆಪಾಸಿಟಿ. ನಿಮಗ್ ಆಗ್ತದ, ಚಂದ ಖುಷಿಯಿಂದ ಮಾಡ್ರಿ. ಆಗಂಗಿಲ್ಲ ಅಂದ್ರೆ ಅಪ್ಪ ಇದ್ ನನ್ನ ಕಡೆಯಿಂದ ಆಗಂಗಿಲ್ಲ ಕೆಲಸ, ಇದು ಒಪ್ಕೊಳ್ರಿ.
ಒಪ್ಪಗೊಳ್ಬೇಕು. ಇದನ್ನ ನೀವು ಗಿಲ್ಟ್ ಫೀಲ್ ಮಾಡ್ಕೋಬಾರ್ದು. ಆಮೇಲೆ ಗಿದ್ದು ಬಿದ್ದವ್ರೆಲ್ಲಾರು ಚಿಂತೆ ನೀವ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಾರ ಜೀವನನು ಅವ್ರವ್ರ ಕರ್ಮಾನುಸಾರ ನಡೀತಿರ್ತದ. ಪ್ರತಿಯೊಂದು ನಂದೇ ಜವಾಬ್ದಾರಿ ಅನ್ನೋ ಟೈಪು. ಡೋಂಟ್ ವರಿ ಟೂ ಮಚ್. ಯಾವುದು ಚಿಂತೆ ಮಾಡೋದ್ರಿಂದ ಸಾಲ್ವ್ ಆಗಂಗಿಲ್ಲ. ಅದಕ್ಕೋಸ್ಕರ ನಿಮ್ ಮೆಂಟಲ್ ಸ್ಪೇಸ್ ಅನ್ನು ನೀವು ಬಹಳ ಕಾಪಾಡ್ಕೋಬೇಕು. ಯಾರಾದ್ರೂ ಅತಿಯಾಗಿ ಟಾಕ್ಸಿಸಿಟಿಯಿಂದ ಬಿಹೇವ್ ಮಾಡ್ತಿದ್ರೆ ಅಂತ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಅನ್ನ ಅವಾಯ್ಡ್ ಮಾಡೋದನ್ನ ನೀವು ಕಲಿಬೇಕು. ಮನಸ್ಸು ಅನ್ನೋದು ಒಂದು ಮಗು ಇದ್ದಂಗೆ, ಅದು ಯಾವಾಗ್ಲೂ ಹೂದೋಟದಂಗೆ ಅರಳ್ತಿರ್ಬೇಕು ಹೊರತು ಸ್ಮಶಾನ ಆಗ್ಬಾರ್ದು. ಯಾವಾಗ್ಲೂ ಕಂಟಿನ್ಯೂಸ್ ಅಬ್ಯೂಸ್ ಮಾಡೋದು, ಕಂಟಿನ್ಯೂಸ್ ಕಿರಿಕಿರಿ ಮಾಡೋದು, ಮನೆಯೊಳಗ್ ಚೀರಾಟ, ಕೂಗಾಟ, ಇಂಥ ಅಟ್ಮಾಸ್ಫಿಯರ್ ಇತ್ತಂದ್ರೆ ಅದರಿಂದ ದಯವಿಟ್ಟು ಹೊರಗಡೆ ಬನ್ರಿ. ಚೇಂಜ್ ಮೆಂಟಲಿ ಆದ್ರೂ ಹೊರಗಡೆ ಬನ್ರಿ. ಇಫ್ ಪಾಸಿಬಲ್ ಫಿಸಿಕಲಿ ಆಲ್ಸೋ ಯು ಜಸ್ಟ್ ವಾಕ್ ಅವೇ. ಇದು ನನ್ನ ಒಂದು ಸ್ಟ್ರಾಂಗ್ ಸಜೆಷನ್. ಬಿಕಾಸ್ ಯಾರು ಟಾಕ್ಸಿಕ್ ಬಿಹೇವಿಯರ್ ಅನ್ನ ನಿಮ್ಗೆ ತೋರಿಸ್ತಿರ್ತಾರೆ, ಯಾರು ನಿಮ್ ಎನರ್ಜಿ ಡ್ರೈನ್ ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಅದು ಖುಷಿ ಸಿಗ್ತಿರಬಹುದು, ಬಟ್ ನೀವು ನಲಿಗೆ ಸಾಯ್ತೀರಿ. ಅದಕ್ಕೋಸ್ಕರ ನಾ ಹೇಳೋದು. ಬಟ್ ಕೆಲವು ಜನರಿಗೆ ಏನಾಗ್ತದ, ಅಬೌವ್ 50 years ಆ ಪರಿಸ್ಥಿತಿಯಿಂದ ಹೊರಗೆ ಬರಕ್ ಆಗೋದಿಲ್ಲ. ಅಂತ ಟೈಮ್ ಒಳಗಡೆ ಜಸ್ಟ್ ನೆಗ್ಲೆಕ್ಟ್ ಇಟ್. ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ್ರಿ. ಫಿಸಿಕಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್ ಅನ್ನ ಯಾವತ್ತು ಯಾರು ಎಂಟರ್ಟೈನ್ ಮಾಡಬಾರ್ದು, ಅನಿಸ್ಕೊಳಿಕ್ ಹೋಗ್ಬೇಡ್ರಿ. ಅದಕ್ಕೆ ಹೇಳಿದೆ ನಾನು, ಸೂಕ್ಷ್ಮ ರೀತಿಯಿಂದ ಅಥವಾ ಯಾವುದೇ ರೀತಿಯಿಂದನೂ ಕೂಡ ನಿಮ್ಮ ಎನರ್ಜಿ ಡ್ರೈನ್ ಮಾಡುವಂತವ್ರಿಗೆ ಗೊತ್ತು ಮಾಡಿಕೊಡ್ರಿ. ಅದಕ್ಕೆ ಸೆಟ್ಟಿಂಗ್ ದ ಬೌಂಡ್ರೀಸ್ ಅಂತ ನಾವು ಮೆಡಿಕಲಿ ಹೇಳ್ತೇವಿ. ನನಗೆ ಈ ರೀತಿ ಬಿಹೇವ್ ಮಾಡಿದ್ರೆ ಆಗೋದಿಲ್ಲ, ಇದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳಿ. ಅದೃಷ್ಟವಶಾತ್ ಅವ್ರಿಗೂ ಅರ್ಥ ಆಯ್ತು ಅಂದ್ರೆ ನೀವು ಪ್ರೊಟೆಕ್ಟ್ ಆಗ್ತೀರಿ. ಈ ರೀತಿಯಾಗಿ ನೀವು ಏನು ಮೆಂಟಲ್ ಸ್ಪೇಸ್ ಅನ್ನ ಕಾಪಾಡ್ಕೋಬೇಕು. ಯಾರಿಗಾದ್ರೂ ನೀವು ಬೌಂಡ್ರಿ ಸೆಟ್ ಮಾಡ್ಕೊಂಡ್ರೆ ಅಥವಾ ಯಾವ್ದೋ ಕೆಲಸ ಮಾಡಕ್ ಆಗಂಗಿಲ್ಲ ಅಂತಂತಂದ್ರೆ ಅದು ನಿಮ್ಮ ದುರಂಕಾರ ಅಲ್ಲ, ದುರಹಂಕಾರ ಅನ್ಕೊಳಿಕ್ ಹೋಗ್ಬೇಡ್ರಿ. ಅದು ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂತ ಒಂದು ಶೀಲ್ಡ್. ಇದೆಲ್ಲದ್ರ ಜೊತೆಗೆ ಎಲ್ಲಾ ಕೆಲಸ ಕರೆಕ್ಟ್ ಆಗಿ ಆಗಬೇಕು. 12 ಗಂಟೆ ಅಂದ್ರೆ ಇಷ್ಟ ಕೆಲ್ಸ ಮುಗಿಬೇಕು, 1 ಗಂಟೆ ಅಂದ್ರೆ ಇಷ್ಟ ಆಗ್ಬೇಕು, 2 ಗಂಟೆಗಂದ್ರೆ ಡೈನಿಂಗ್ ಟೇಬಲ್, ಇವೆಲ್ಲ ಈ ಪರ್ಫೆಕ್ಷನ್ ಟೈಮಿಂಗ್ಸ್ ಅವೆಲ್ಲ ಇವು ಸಿನಿಮಾದೊಳಗೆ ನೋಡ್ಲಿಕ್ಕೆ ಚಂದ. ಓಕೆ, ನೀವು ಮನಿಯೊಳಗಿರ್ತೀರಿ, MNC ಕಂಪನಿ ಒಳಗಿಲ್ಲ. ನಿಮ್ಮ ಜೊತೆಗಿರೋರು ನಿಮ್ಮ ಗಂಡ ಮಕ್ಳು ಇರ್ತಾರೆ, ಯಾವ್ದೋ CEO ಅಥವಾ ಯಾವ್ದೋ ಡೈರೆಕ್ಟರ್ಸ್ ಅಲ್ಲ. ಸೊ ನಿಮಗ್ ಬೇಕಂದಾಗ, ನಿಮಗ್ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೀವು ಸುಸ್ತಾದಾಗ ಟೇಕ್ ಬ್ರೇಕ್ಸ್. ಆರಾಮಾಗಿ ಕುತ್ಕೊಡ್ರಿ, 10 ನಿಮಿಷ ಸುಮ್ನೆ ಕೂಡ್ರಿ, ನೀರ್ ಕುಡೀರಿ, ಪದೇ ಲೆಮನ್ ಜ್ಯೂಸ್ ಅನ್ನ ಕುಡಿಯೋ ರೂಢಿ ಇಟ್ಕೊಡ್ರಿ. ಅದು ವಿತೌಟ್ ಶುಗರ್. ನಿಮ್ಗೆ ವೈಟಮಿನ್ ಸಿ ಇತ್ತು ಅಂತಂದ್ರೆ ಫ್ರೆಶ್ನೆಸ್ ಫೀಲ್ ಆಗ್ತಿರ್ತದೆ. ನಿಮ್ಮಷ್ಟಕ್ಕೆ ನೀವು ರೆಸ್ಟ್ ತಗೊಳ್ಳೋದನ್ನ ನೀವು ಕಲಿಬೇಕು. ನೀವು ಫಸ್ಟ್ ಗೌರವ ಕೊಟ್ಕೊಂಡ್ರೆ ಮಾತ್ರ ಬೇರೆಯವರಿಗೆ ಅದು ಅರಿವಾಗ್ತದೆ. ಇಲ್ಲಾಂದ್ರೆ ಅವ್ರು ನಿಮ್ಮನ್ನ ಇನ್ನು 18 ವರ್ಷದವ್ರಂಗ ಟ್ರೀಟ್ ಮಾಡ್ತಿರ್ತಾರೆ. ಬಿಕಾಸ್ ಅರಿವಾಗುತ್ತೆ. ಮುಳ್ಳು ಚುಚ್ಚದವನಿಗೆ ನೋವು ಆಗ್ತದಲ್ಲ, ಬೇರೆಯವ್ರಿಗೆ ಏನ್ ನೋವು ಆಗ್ತದ? ಸುಮ್ನೆ ಅಳಬೇಡ, ಇಷ್ಟ ಗೊತ್ತಿರ್ತದ ಅವ್ರಿಗೆ. ಅದಕ್ಕೋಸ್ಕರ ನಾ ಹೇಳೋದು, ನಿಮ್ಮ ದೇಹವನ್ನ ಹಾಳು ಮಾಡ್ಕೊಳ್ಳುವಂತಹ ಹಕ್ಕು ನಿಮಗೂ ಇಲ್ಲ. ದೇವ್ರು ನಮ್ಗೊಂದು ದೇಹ ಅಂತ ಕೊಟ್ಟಿರ್ತಾನೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣಂತೆ. ನನ್ನ ಎಲ್ಲಾ ವಿಡಿಯೋಗಳನ್ನ ಸರಿಯಾಗಿ ವಾಚ್ ಮಾಡ್ರಿ. ದಯವಿಟ್ಟು ಇಂಪ್ಲಿಮೆಂಟ್ ಮಾಡ್ಕೊಡ್ರಿ. ಸುಮ್ನೆ ಕೇಳೋದಲ್ಲ, ಇಂಪ್ಲಿಮೆಂಟ್ ಮಾಡ್ಕೊಡ್ರಿ. 100% ಮಾಡ್ಕೊಳಿಕ್ ಆಗ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಎಷ್ಟಾಗ್ತದೋ ನಿಮ್ ಪರಿಸ್ಥಿತಿಗೆ ಅನುಸಾರವಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಪ್ಲೀಸ್ ಕಮ್ ಔಟ್ ಆಫ್ ದಿ ಡಾರ್ಕ್ನೆಸ್. ಲೀಡ್ ಡಿಗ್ನಿಫೈಡ್ ಅಂಡ್ ರೆಸ್ಪೆಕ್ಟ್ಫುಲ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್.